ವೆಲ್ಕಮ್ ಬ್ಯಾಕ್ ಟು ಈಸಿ ಸಿಂಪ್ಲಿಫೈಡ್. ಓದ್ ಕ್ಲಾಸಲ್ಲಿ ನಾವು ಎ ಸಿ ಡಿ ಸಿ ಎಲ್ಲ ಪ್ಯೂರ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ, ವಿತೌಟ್ ಕನ್ಫ್ಯೂಸಿಂಗ್. ಓಕೆನಾ? ಸೊ ಇವತ್ತಿನ ಕ್ಲಾಸಲ್ಲಿ ಫ್ರೀಕ್ವೆನ್ಸಿ ಅಂದರೆ ಏನು ಅಂತ ನೋಡೋಣ. ಓಕೆ, ಫ್ರೀಕ್ವೆನ್ಸಿ ವೆರಿ ಸಿಂಪಲ್ ಟಾಪಿಕ್ಕು. ಓಕೆನಾ? ಫಸ್ಟ್ ಆಫ್ ಆಲ್ ನಾವು ಈ ಡಯಾಗ್ರಾಮ್ ನೋಡಿದ್ವಿ ಅಲ್ವಾ? ನೋಡಿ ಇದು ಅಲ್ವಾ, ಇದೇನಿತ್ತು ಎ ಸಿ ಅಲ್ವಾ? ಎ ಸಿಲಿ ನಾವೇನಂತ ನೋಡಿದ್ವಿ, ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಬಟ್ ಡಿ ಸಿಲಿ ಮಾತ್ರ ಒಂದು ಸ್ಟ್ರೈಟ್ ಲೈನ್ ಇರುತ್ತೆ ಅಂತ ಅಲ್ವಾ? ಸೊ ಫಸ್ಟ್ ಆಫ್ ಆಲ್ ಡೆಫಿನೇಷನ್ ನೋಡಿ, ಫ್ರೀಕ್ವೆನ್ಸಿ ಅಂದ್ರೆ ಏನಂದ್ರೆ, ಬಿಫೋರ್ ಫ್ರೀಕ್ವೆನ್ಸಿ ಅಂದ್ರೆ ಏನೋದಕ್ಕಿಂತ ಇದು ನಿಮಗೆ ಅರ್ಥ ಆಗಿರಬೇಕು. ಎ ಸಿ ಕರೆಂಟ್ ಮುಂದೆ ಹಿಂದೆ ಹೋಗುತ್ತೆ ಅಂತಂದ್ರೆ ನಂಗೆ ಗೊತ್ತು ಅಲ್ವಾ, ಅಂದ್ರೆ ನಿಮಗೆ ಹೇಳಿದ್ದೆ. ಆದ್ರೆ ಅದು ಎಷ್ಟು ಸ್ಪೀಡ್ನಲ್ಲಿ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ ನಿಮಗೆ ಅಲ್ವಾ? ಆ ಸ್ಪೀಡ್ನೇ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಓಕೆನಾ? ನಥಿಂಗ್ ಬಟ್ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಸೈಕಲ್ ಪರ್ ಸೆಕೆಂಡ್. ಓಕೆನಾ? ಈ ಸೈಕಲ್ ಅಂದ್ರೆ ಏನು? ಒಂದು ಕಂಪ್ಲೀಟ್ ವೇವ್. ಸೈಕಲ್ ಅಂದ್ರೆ ಒಂದು ಕಂಪ್ಲೀಟ್ ವೇವ್, ಪಾಸಿಟಿವ್ ಇಂದ ನೆಗೆಟಿವ್ ಬರುತ್ತಲ್ಲ, ಇದು ಇಲ್ಲಿಗೆ ಒಂದು ಕಂಪ್ಲೀಟ್ ವೇವ್ ಆಗುತ್ತೆ. ಓಕೆನಾ? ದಿಸ್ ಈಸ್ ಫ್ರೀಕ್ವೆನ್ಸಿ. ಸೊ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್. ಸೊ ಇದು ಫಾರ್ಮುಲಾ y ಈಕ್ವಲ್ ಟು ಎ ಸೈನ್ ಒಮೆಗಾ ಟಿ. ಸೈನ್ ಯಾಕೆ ಅಂತ ಹೇಳಿದ್ದೀನಿ. ಓಕೆನಾ? ರೊಟೇಷನ್ ಬರುತ್ತಲ್ಲ, ಸೊ ಹಂಗಾಗಿ ಸೈನ್ ಬರುತ್ತೆ. ಅಯ್ಯೋ, ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟು ಈಗ ಹೆಂಗೆ ಅಂದರೆ, ಲೈಕ್ ಒಂದು ಎಕ್ಸಾಂಪಲ್ ತಗೊಳ್ಳಿ. ಇಲ್ಲಿ ಸಿಂಪಲ್ ಎಕ್ಸಾಂಪಲ್ ಇದೆಯಲ್ಲ, ಇಫ್ ಎ ಸಿ ಕಂಪ್ಲೀಟ್ 50 ಸೈಕಲ್ ಇನ್ 1 ಸೆಕೆಂಡ್ ಅಂದರೆ, ಇಲ್ಲಿದೆಯಲ್ಲ ಇದು, ಈ ಸೈಕಲ್ಲು 1 ಸೆಕೆಂಡಿಗೆ 50 ಈ ಥರ, ಇಲ್ಲಿಂದ ಪಾಸಿಟಿವ್ ಇಂದ ಒಂದು ನೆಗೆಟಿವ್ ಇದೇ ಥರ 50 ಟೈಮ್ಸ್ ಆಯಿತು ಅಂದರೆ ಟೋಟಲಿ ಯಾವಾಗ ನಮಗೆ ಫ್ರೀಕ್ವೆನ್ಸಿ ಎಷ್ಟು ಸಿಗುತ್ತೆ ಅಂದರೆ 50 ಹರ್ಟ್ಸ್ ಅಂತ ಸಿಗುತ್ತೆ. ಎಚ್ ಝೆಡ್ ಅಂದರೆ ಯೂನಿಟ್, ಫ್ರೀಕ್ವೆನ್ಸಿ ಯೂನಿಟ್. ನಮಗೆ ವೋಲ್ಟೇಜಿಗೆ ವೋಲ್ಟ್ ಹೆಂಗಿತ್ತು ಅದೇ ಥರ ಫ್ರೀಕ್ವೆನ್ಸಿಗೆ ಇದು ಯೂನಿಟ್. ಅರ್ಥ ಆಯ್ತಾ? ಇನ್ನೊಂದೇನು ವೆರಿ ಇಂಪಾರ್ಟೆಂಟ್ ಅಂದರೆ, ಇಂಡಿಯಾನಲ್ಲಿ ಮನೆ ಕರೆಂಟು 50 ಹರ್ಟ್ಸ್ ನಮಗೆ ಬರ್ತಲ್ಲ. 50 ಹರ್ಟ್ಸು ಅಂದರೆ 1 ಸೆಕೆಂಡ್ನಲ್ಲಿ 50 ಬಾರಿ ಚೇಂಜ್ ಆಗುತ್ತೆ. ಅರ್ಥ ಆಯ್ತಾ? ಅಷ್ಟು ಫಾಸ್ಟಾಗಿ ಚೇಂಜ್ ಆಗುತ್ತೆ, ನಾವು ನೋಟಿಸೇ ಮಾಡೋಕ್ಕಾಗಲ್ಲ. ಯಾಕೆ ಹೇಳಿ? ಈಗ ಲೈಟಿಗೆ ಬರ್ತಿದೆ ಅಂದರೆ ನಾವು ಲೈಟ್ ಬ್ಲಿಂಕ್ ಆಗ್ತಿರುತ್ತಾ? ಇಲ್ಲ. ಅದೇನಾದ್ರು 50 ಸೈಕಲ್ ಬರೋ ಬದಲು 10 ಸೈಕಲ್ ಬಂದರೆ ಹೆಂಗಿರುತ್ತೆ ಹೇಳಿ? ಲೈಟು ಬ್ಲಿಂಕ್ ಆಗೋದು ಯಾವಾಗಲೂ ಅಲ್ವಾ? ಆನ್ ಆಫ್ ಟೈಮ್ ತಗೊಂಡು ಅಲ್ವಾ? ಸೊ ಡಿಲೇ ಜಾಸ್ತಿ ಇರೋದು 10 ಸೈಕಲ್ ಆದರೆ. ಬಟ್ ಇಲ್ಲಿ 50 ಇರೋದಂತ ಡಿಲೇ ಇಲ್ಲವೇ ಇಲ್ಲ, ವೆರಿ ನೆಗ್ಲಿಜಿಬಲ್. ಸೊ ಹಂಗಾಗಿ ನಮಗೆ ಆ ರೀತಿ ಕಾಣುತ್ತೆ. ಸೊ ಬಿಕಾಸ್ ಫ್ರೀಕ್ವೆನ್ಸಿ ಹೈ ಇರೋದ್ರಿಂದ ಲೈಟು ಫ್ಲಿಕ್ಕರ್ ಆಗಲ್ಲ ಅಂಡ್ ಫ್ಯಾನ್ಸ್ ಕೂಡ ಸ್ಮೂತ್ಲಿ ರನ್ ಆಗುತ್ತೆ. ದೆನ್ ಇನ್ನೊಂದೇನಪ್ಪ ಅಂದರೆ, ಫ್ರೀಕ್ವೆನ್ಸೀಸ್ ಹೌ ಫಾಸ್ಟ್ ಎ ಸಿ ಡೈರೆಕ್ಷನ್ ಚೇಂಜಸ್ ಅಂದರೆ ಎಷ್ಟು ಬೇಗ ಪಾಸಿಟಿವ್ ನೆಗೆಟಿವ್ಗೆ ಹೋಗುತ್ತೆ ಅಂತ. ಓಕೆನಾ? ದೆನ್ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇದು ಹೈ ಫ್ರೀಕ್ವೆನ್ಸಿ ಇದ್ದರೆ ಬೇಗ ಚೇಂಜ್ ಆಗುತ್ತೆ, ಫಾಸ್ಟರ್ ಚೇಂಜಸ್. ಲೋ ಫ್ರೀಕ್ವೆನ್ಸಿ ಇದ್ದರೆ ಸ್ಲೋಯರ್ ಚೇಂಜಸ್. ಅಂದರೆ ಇಲ್ಲಿ ಡ್ರಾ ಮಾಡ್ತೀನಿ ನೋಡಿ, ಇಲ್ಲಿದೆಯಲ್ವಾ ಇದು, ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳಿ. ಈಗ ಫ್ರೀಕ್ವೆನ್ಸಿ ಹಿಂಗಿತ್ತು ಅಂದರೆ, ಓಕೆನಾ, ಬೇಗ ಹೋಗ್ತಿದ್ರೆ ಹೈ ಫ್ರೀಕ್ವೆನ್ಸಿ ಮತ್ತು ಬೇಗ ಚೇಂಜ್ ಆಗ್ತಿದೆ. ಈ ಲೋ ಫ್ರೀಕ್ವೆನ್ಸಿ ಬರಲಿ, ಈ ಥರ ಇತ್ತು ಅಂದ್ಕೊಳ್ಳಿ, ಫ್ರೀಕ್ವೆನ್ಸಿ ಹಿಂಗೆ ಬಂದು ಈ ಥರ ಎಲ್ಲ ಇತ್ತು ಅಂದರೆ ಅವಾಗ ನೋಡಿ ಸ್ಲೋಯರ್ ಚೇಂಜಸ್ ಮತ್ತು ಲೋ ಫ್ರೀಕ್ವೆನ್ಸಿ. ಅರ್ಥ ಆಯ್ತಾ? ಸೊ ಫ್ರೀಕ್ವೆನ್ಸಿ ಜಾಸ್ತಿ ಆದರೆ ಚೇಂಜ್ ಫಾಸ್ಟು, ಫ್ರೀಕ್ವೆನ್ಸಿ ಕಡಿಮೆ ಇದ್ದರೆ ಸ್ಲೋ. ಅರ್ಥ ಆಯ್ತಾ? ಸೊ ಫ್ರೀಕ್ವೆನ್ಸಿ ಮೀನಿಂಗ್ ಏನು? 50 ಹರ್ಟ್ಸು ನಾರ್ಮಲು ಓಮ್ಗೆ ಎ ಸಿ. ಓಕೆನಾ? 50 ಹರ್ಟ್ಸ್ ಬರುತ್ತೆ. ಸೊ ಹಂಗಾಗಿ ಫಾಸ್ಟ್ ಸಿಗ್ನಲ್ಲು. ಇಫ್ ಇನ್ ಕೇಸ್ 10 ಹರ್ಟ್ಸ್ ಬಂದಿದ್ರೆ ಲೋ ಸಿಗ್ನಲ್ ಆಗೋದು. ಓಕೆನಾ? ಸೊ ಫೈನಲಿ ಫ್ರೀಕ್ವೆನ್ಸಿ ಟೆಲ್ಸ್ ಹೌ ಮೆನಿ ಟೈಮ್ಸ್ ಎ ಸಿ ರಿಪೀಟ್ಸ್ ಇನ್ 1 ಸೆಕೆಂಡ್ಸ್ ಅಂತ. ದಿಸ್ ಈಸ್ ಅಬೌಟ್ ಫ್ರೀಕ್ವೆನ್ಸಿ. ಅರ್ಥ ಆಯ್ತಾ? ಈಗ ಸಿಂಪಲ್ ಕಂಪ್ಯಾರಿಸನ್ ಏನಿಲ್ಲ. ಫ್ರೀಕ್ವೆನ್ಸಿ ಅಂದರೆ 50 ಹರ್ಟ್ಸ್ ಅಂದರೆ ನಾರ್ಮಲ್ ಬರುತ್ತೆ ಮನೆಗೆ, ಮತ್ತು ಹೈ ಹರ್ಟ್ಸ್ ಇರುತ್ತೆ ಫಾಸ್ಟ್ ಸಿಗ್ನಲ್ಲು, ಲೋ ಫ್ರೀಕ್ವೆನ್ಸಿ ಇದ್ದರೆ ಲೋ ಸಿಗ್ನಲ್. ಸೊ ಫೈನಲ್ ಸಮ್ಮರಿ ಏನಾದರೂ ಅದು ಹೇಳಿನಲ್ಲ, ಫ್ರೀಕ್ವೆನ್ಸಿ ಟೆಲ್ಸ್ ಹೌ ಮೆನಿ ಟೈಮ್ಸ್ ಎ ಸಿ ರಿಪೀಟ್ಸ್ ಇನ್ 1 ಸೆಕೆಂಡ್ ಅಂತ. ಓಕೆನಾ? ದಿಸ್ ಈಸ್ ಆಲ್ ಅಬೌಟ್ ನಮ್ಮ ಫ್ರೀಕ್ವೆನ್ಸಿ ಬಗ್ಗೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದರೆ, ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು 1/t. ಇಲ್ಲಿ ಹಾಕಿಲ್ಲ,
ಇಲ್ಲಿ ಬರೀತೀನಿ frequency f is equal to 1 divided by t. It means frequency ಜಾಸ್ತಿ ಆದರೆ ಟೈಮ್ ಕಮ್ಮಿ, ಟೈಮ್ ಕಮ್ಮಿ ಆದರೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಈ ಟೈಮ್ ಜಾಸ್ತಿ ಆದರೆ ಫ್ರೀಕ್ವೆನ್ಸಿ ಕಮ್ಮಿ ಆಗುತ್ತೆ. ಟೈಮ್ ಪೀರಿಯಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಓಕೆನಾ? ಅರ್ಥ ಆಯ್ತಾ? ಫ್ರೀಕ್ವೆನ್ಸಿ ಡೌಟ್ ಇದೆಯಾ? ಮತ್ತೆ ಇನ್ನೊಂದು, ಈ ಫ್ರೀಕ್ವೆನ್ಸಿ ಇದು ಹೇಳಿದ್ರಲ್ಲ, ಹಿಂಗೆ ಬೇಗ 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 ಆಗೋದು, ಇಲ್ಲಿ ನಿಧಾನಕ್ಕೆ ಆಗೋದು, ಮತ್ತೆ ಇಲ್ಲಿ ಬೇಗ ಬೇಗ ಆಗೋದು, ಇದು ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ಸ್ ಆಗುತ್ತೆ ಅಂದರೆ, ಆ ಫ್ರೀಕ್ವೆನ್ಸಿ ಡಿಪೆಂಡ್ಸ್ ಆಗೋದು ಜನರೇಟರ್ ಎಷ್ಟು ಸ್ಪೀಡಲ್ಲಿ ರೊಟೇಟ್ ಆಗುತ್ತೆ. ಈ ಜನರೇಟರು ಎಷ್ಟು ಸ್ಪೀಡಲ್ಲಿ ಬೇಗ 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 ರೊಟೇಟ್ ಆಗುತ್ತೆ ಅದ್ರ ಮೇಲೆ ನಮಗೆ ಡಿಪೆಂಡ್ಸ್ ಆಗಿರುತ್ತೆ. ಓಕೆನಾ? ರೊಟೇಷನ್ನು, ಆಮೇಲೆ ವೋಲ್ಟೇಜ್ ಚೇಂಜ್ ಆಗುತ್ತೆ, ಒಂದು ಫುಲ್ ರೊಟೇಷನ್ ಆಗುತ್ತೆ, ಅದೇ ಒಂದು ಸೈಕಲ್ ಆಗಿ ಬರುತ್ತೆ. ಓಕೆನಾ? ಸೊ ನಮಗೆ ಫಾಸ್ಟ್ ರೊಟೇಷನ್ ಇದ್ರೆ ಮೋರ್ ಸೈಕಲ್ ಪರ್ ಸೆಕೆಂಡು, ಲೆಸ್ ರೊಟೇಷನ್ ಅಂದರೆ ಸ್ಲೋ ರೊಟೇಷನ್ ಇದ್ರೆ ಫ್ಯೂವರ್ ಸೈಕಲ್ ಅಂದರೆ ಕಮ್ಮಿ ಸೈಕಲ್ ಬರುತ್ತೆ ನಮಗೆ. ಓಕೆನಾ? ಅರ್ಥ ಆಯ್ತಾ? ಇದು ವೆರಿ ಇಂಪಾರ್ಟೆಂಟ್. ಈ ಎಕ್ಸಾಂಪಲ್ ಇಂದ 50 ರೊಟೇಷನ್ಸ್ ಪರ್ ಸೆಕೆಂಡ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಏನಿದೆ ಅಂದರೆ ಇಲ್ಲಿ ಒಂದು ಸೆಕೆಂಡಿಗೆ 50 ರೊಟೇಷನ್ಸ್ ಆಯ್ತು ಅಂದರೆ ಅದು 50 ಹರ್ಟ್ಸ್ ಬರುತ್ತೆ. ಓಕೆನಾ? 50 ಹರ್ಟ್ಸ್ ಬರುತ್ತೆ. ಅದೇ 1 ಸೆಕೆಂಡಿಗೆ ಯಾರೋ 100 ಟೈಮ್ ರೊಟೇಷನ್ ಆಯಿತು ಅಂದ್ಕೊಳ್ಳಿ, 100 ಟೈಮ್, ಅವಾಗ ಏನಾಗುತ್ತೆ 100 ಹರ್ಟ್ಸ್ ಬರುತ್ತೆ. ಹರ್ಟ್ಸ್. ಓಕೆನಾ? ಅರ್ಥ ಆಯ್ತಲ್ವಾ? ಸೊ ಇನ್ನೊಂದು ಜನರೇಟರ್ ಫಾರ್ಮುಲಾ ಇದು. ಐ ಥಿಂಕ್ ಅಷ್ಟೊಂದೇನು ನಿಮಗೆ ಡೀಪಾಗಿ ಬೇಕಿಲ್ಲ, ಬಟ್ ಆದರೂ ಫೌಂಡೇಶನ್ ಕೋರ್ಸ್ ಆಗಿರೋದ್ರಿಂದ ಜಸ್ಟ್ ಒಂದು ಸಿಂಪಲ್ ನೆನ್ಪಿಟ್ಬಿಟ್ರೆ, ಎಫ್ ಇಸ್ ಇಕ್ವಲ್ ಟು ಪಿ ಇಂಟು ಎನ್ ಡಿವೈಡೆಡ್ ಬೈ 120. ಓಕೆನಾ? ಪಿ ಅಂದರೆ ನಂಬರ್ ಆಫ್ ಪೋಲ್ಸ್, ಎನ್ ಅಂದರೆ ಸ್ಪೀಡ್ ಆರ್ ಪಿ ಎಮ್ ಅಲ್ಲಿ, 1 ಡಿವೈಡೆಡ್ ಬೈ 120. ಏನಿದು ಇದೆಲ್ಲ ಏನದು ನಾನು ಜನರೇಟರ್ ಎಷ್ಟು ಬೇಗ ರೊಟೇಟ್ ಆಗುತ್ತೆ ಅಂತ ಅದ್ರ ಮೇಲೆ ನಮಗೆ ವೋಲ್ಟೇಜು ಮೀನ್ಸ್ ಫ್ರೀಕ್ವೆನ್ಸಿ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಸ್ಪೀಡ್ ಜಾಸ್ತಿ ಆದರೆ ಫ್ರೀಕ್ವೆನ್ಸಿ ಜಾಸ್ತಿ, ಪೋಲ್ಸ್ ಜಾಸ್ತಿ ಆದರೂ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ. ಪೋಲ್ಸ್ ಅಂದರೆ ಮ್ಯಾಗ್ನೆಟ್ಸ್, ನಾರ್ತ್ ಸೌತ್ ಅಂತ ಪೋಲ್ಸ್ ಇರ್ತಲ್ಲ ಅದು. 3 ಪೋಲ್ಸ್ ಇದ್ರೆ 3 ಚೇಂಜಸ್ ಪರ್ ರೊಟೇಷನ್. ಆಯ್ತಾ? ಸೊ ಮ್ಯಾಗ್ನೆಟಲ್ಲಿ ಪೋಲ್ಸ್ ಜಾಸ್ತಿ ಇದ್ರೆ ಒಂದು ರೊಟೇಷನ್ನಲ್ಲಿ ಹೆಚ್ಚು ಬಾರಿ ಚೇಂಜ್ ಆಗುತ್ತೆ ಅಂತ ಅರ್ಥ. ಅರ್ಥ ಆಯ್ತಾ? ಸೊ ಫೈನಲಿ ಇಂಡಿಯಾ ನಮ್ಮ ಸ್ಟ್ಯಾಂಡರ್ಡ್ ವ್ಯಾಲ್ಯೂ 50 ಹರ್ಟ್ಸ್ ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿ ಬಿಟ್ಟಿದ್ದಾರೆ. ಓಕೆನಾ? ಮತ್ತೆ ಫ್ಯಾನ್ ಸ್ಪೀಡ್ ಚೇಂಜಸ್ ಆಗುತ್ತೆ ಗೊತ್ತಾ? ಮೋಟರು ಅವಾಗ ಡ್ಯಾಮೇಜ್ ಆಗಿಬಿಡುತ್ತೆ. ಹಂಗಂದ್ರೆ ಏನಾರು ಹೆವಿ ಸ್ಪೀಡ್ ಆಯಿತು ಅಂದ್ಕೊಳ್ಳಿ, ಲೈಕ್ ಇದಕ್ಕಿದ್ದಂತೆ ಏನು ಫ್ರೀಕ್ವೆನ್ಸಿ ಈಗ 100 200 ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ, ಆ ಫ್ಯಾನ್ ಇವಾಗ ಮೋಟರ್ ಮ್ಯಾಚ್ ಆಗಿಬಿಟ್ಟು ಅಂದರೆ ಮೀನ್ಸ್ ಆ ಮೋಟರ್ ಡ್ಯಾಮೇಜ್ ಆಗಲ್ವ ಅವಾಗ, ಅಷ್ಟು ಸ್ಪೀಡಾಗಿ ತಿರುಗ್ತಿದ್ರೆ. ಸೊ ಹಂಗಾಗಿ 50 ಹರ್ಟ್ಸ್ ನಾವು ಫಿಕ್ಸ್ ಮಾಡಿದ್ದೀವಿ. ಓಕೆನಾ? ಸೊ ಫೈನಲಿ ಹೇಳ್ಬೇಕು ಅಂದರೆ ಇದೆಲ್ಲ ಓವರ್ ಆಲು ಲಾಸ್ಟು ಫ್ರೀಕ್ವೆನ್ಸಿ ಡಿಪೆಂಡ್ಸ್ ಆನ್ ರೊಟೇಷನ್ ಸ್ಪೀಡು ಮತ್ತು ನಂಬರ್ ಆಫ್ ಪೋಲ್ಸ್. ಓಕೆನಾ? ಫಾಸ್ಟ್ ರೊಟೇಷನ್ ಇದ್ದರೆ ಹೈ ಫ್ರೀಕ್ವೆನ್ಸಿ, ಸ್ಲೋ ರೊಟೇಷನ್ ಇದ್ದರೆ ಲೆಸ್ ಫ್ರೀಕ್ವೆನ್ಸಿ ಅಂದರೆ ಲೋ ಫ್ರೀಕ್ವೆನ್ಸಿ. ಅರ್ಥ ಆಯ್ತಾ? ದಿಸ್ ಈಸ್ ಆಲ್ ಅಬೌಟ್ ಫ್ರೀಕ್ವೆನ್ಸಿ. ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಟೈಮ್ ಪೀರಿಯಡ್ ನೋಡೋಣ. ಥ್ಯಾಂಕ್ ಯು.